ನಮಸ್ಕಾರ. ಎಂದಿನಂತೆ ಡಿಜಿಟಲ್ ಕುಟುಂಬಕ್ಕೆ ತ್ರಿಷಾ ಹಾಗೂ ವಿಜಯ್ ಮತ್ತು ಅವರ ಜೊತೆಗಿನ ಒಂದಷ್ಟು ಫೋಟೋಗಳು ಅರ್ಥಕ್ಷತೆಗೆ ಏನು ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ರಿಸೆಪ್ಷನ್ಗೆ ಅವರು ಹೋಗಿದ್ರು. ಆ ಟೈಮಲ್ಲಿ ಅವರು ಜೊತೆಯಾಗಿ ಬಂದಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇರುವಂಥ ವದಂತಿಗಳಲ್ಲಿ ಈ ಒಂದು ಜೊತೆಯಾಗಿ ಬರುವಂಥದ್ದು ಬೇಕಿತ್ತಾ ಅಂತ ಕೆಲವು ನೆಟ್ಟಿಗರು ಕೂಡ ಇದನ್ನು ಬಿಂಬಿಸಿ ಮಾತನಾಡ್ತಿದ್ದಾರೆ. ಬನ್ನಿ ಏನಾಯಿತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮದುವೆ ಅರ್ಥಕ್ಷತೆಯಲ್ಲಿ ಭಾಗಿಯಾಗ್ತಾರೆ ಇಬ್ಬರು ಕೂಡ ಒಂದೇ ರೀತಿಯಾದಂತಹ ಕಲರ್ ಬಟ್ಟೆಗಳನ್ನು ಹಾಕಿರ್ತಾರೆ. ನಂತರ ಇದೆಲ್ಲ ಕಾಂಟ್ರವರ್ಸಿಗಳ ಜೊತೆಗೆ ನಟಿ ಈ ಒಂದು ಪೋಸ್ಟನ್ನು ಶೇರ್ ಮಾಡಿದ ತಕ್ಷಣವೇ ಒಂದಷ್ಟು ಅಭಿಪ್ರಾಯಗಳು ಹೊರಬಂದಿದೆ. ಹೌದು ಸ್ನೇಹಿತರೆ, ನಟ ವಿಜಯ್ ಹಾಗೂ ನಟಿ ತ್ರಿಷಾ ಇಬ್ಬರು ಜೊತೆಯಾಗಿ ವಿವಾಹ ಅರ್ಥಕ್ಷತೆಯಲ್ಲಿ ಭಾಗವಹಿಸಿದ್ದು ಗೊತ್ತೇ ಇದೆ. ಜೊತೆಗೆ ಇಬ್ಬರು ಒಂದೇ ಕಾರ್ನಲ್ಲಿ ಹೋಗಿ ವಿವಾಹ ಸಮಾರಂಭವನ್ನು ಭಾಗವಹಿಸಿ ಅಷ್ಟೇ ಅಲ್ಲದೆ ಇಬ್ಬರು ಒಂದೇ ಬಣ್ಣದ ರೇಷ್ಮೆ ಬಟ್ಟೆಗಳನ್ನು ಕೂಡ ಧರಿಸಿದ್ರು. ಇದೀಗ ಎಲ್ಲೆಡೆ ಚರ್ಚೆಗೆ ಕಾರಣವಾಗ್ತಿದೆ ಆ ಫೋಟೋಗಳು, ವಿಡಿಯೋಗಳು. ಇದೀಗ ಎಲ್ಲೆಡೆ ವೈರಲ್ ಆಗ್ತಿರೋದು ನೀವು ನೋಡ್ತಾನೆ ಇದ್ದೀರಾ. ಸದ್ಯ ನಟಿ ತ್ರಿಷಾ ಹಾಗೂ ವಿಜಯ್ ಅವರು ಒಟ್ಟಾಗಿ ಕಾಣಿಸಿಕೊಂಡಿದ್ದ ನಂತರ ತ್ರಿಷಾ ಅವರು ಮೊದಲ ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಹಾಕಿದ್ದಾರೆ. ಈ ಪೋಸ್ಟ್ನಲ್ಲಿ ನಟಿ ಏನು ಬರ್ಕೊಂಡಿದ್ದಾರೆ ಅಂತಂದರೆ, ಯಾವಾಗಲೂ ನನ್ನ ನೆಚ್ಚಿನ ಜನರಾಗಿರುವುದಕ್ಕೆ ಧನ್ಯವಾದಗಳು ಎಂದು ತ್ರಿಷಾ ಬರೆದುಕೊಂಡಿದ್ದಾರೆ. ಅವರು ಸ್ಪೋತಿ ಸೀರೆ ಉಟ್ಟುಕೊಂಡು ಹಸಿರು ಹಾಗೂ ಬಿಳಿ ಬಣ್ಣದ ನೆಕ್ಲೆಸ್ ಧರಿಸಿಕೊಂಡು ಡೀಪ್ ನೆಕ್ನಲ್ಲಿರುವ ಬ್ಲೌಸ್ಗಳು ಕೂಡ ಹಾಕಿಕೊಂಡು ಸುಂದರವಾಗಿ ಕಾಣಿಸ್ಕೊಂಡು ಈ ನಟಿ ಇದನ್ನು ಕೂಡ ಬರೆದುಕೊಂಡಿದ್ದಾರೆ. ಆದರೆ ಈ ಯಾರಿಗೆ ಅಂತ ಈ ಪ್ರಶ್ನೆ ಕೇಳ್ತಿದ್ದಾರೆ ನಟಿಗರು. ಎಸ್, ನಟಿ ಮತ್ತು ಟಿವಿಕೆ ನಾಯಕ ವಿಜಯ್ ಅವರ ಪತ್ನಿ ಸಲ್ಲಿಸಿರುವ ವಿಚ್ಛೇದನ ಅರ್ಜಿ ತಮಿಳು ಸಿನಿಮಾ ಅಭಿಮಾನಿಗಳು ಮತ್ತು ರಾಜಕೀಯ ಪ್ರೇಕ್ಷಕರಲ್ಲಿ ಪ್ರಮುಖ ಚರ್ಚೆಯ ವಿಷಯವಾಗಿದೆ. ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯಕ್ಕೆ ಸಲ್ಲಿಸಿದ ಅರ್ಜಿಯಲ್ಲಿ ಸಂಗೀತ ಅವರು ವಿಜಯ್ ಮತ್ತು ಅವರ ವಿರುದ್ಧ ಹಲವಾರು ಆರೋಪಗಳನ್ನು ಹೊರಿಸಿದ್ದಾರೆ. ವಿಚ್ಛೇದನ ಅರ್ಜಿಯಲ್ಲಿ ಸಂಗೀತ ವಿಜಯ್ ನಟಿಯೊಂದಿಗೆ ವಿವಾಹೇತರ ಸಂಬಂಧ ಹೊಂದಿದ್ದಾರೆ, ಅದನ್ನು ಕೊಂಡುವಂತೆ ಇದಕ್ಕೆ ವಿಚ್ಛೇದನ ನೀಡುವಂತೆ ಈಗ ಸಂಗೀತ ಅವರು ವಿಚ್ಛೇದನವನ್ನು ಅರ್ಜಿ ಮಾಡಿದರು. ಸೊ ವಿಜಯ್ ನನಗೆ ಮೋಸ ಮಾಡಿದ್ದರೆಂದು ಭಾವಿಸಿ ವಿಜಯ್ ನಟಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ, ನನಗೆ ದುಃಖವಾಗಿದೆ. 2021ರಲ್ಲಿ ಈ ವಿಷಯ ನನಗೆ ತಿಳಿದು ಬಂದಿತ್ತು. ಒಂದೇ ಮನೆಯಲ್ಲಿದ್ದರೂ ಕೂಡ ಪ್ರತ್ಯೇಕವಾಗಿ ವಾಸಿಸ್ತಿದ್ದೆವು ಅಂತ ಹೇಳಿದ್ದಾರೆ. ಈ ಬಗ್ಗೆ ನಟಿ ನನಗೆ ಏಪ್ರಿಲ್ 2021ರಲ್ಲಿ ತಿಳಿದಿತ್ತು. ಈ ವಿಷಯ ನನಗೆ ತಿಳಿದ ನಂತರವೂ ಯಾವ ಕರುಣೆ ಇಲ್ಲದೆ ಸಂಬಂಧವನ್ನು ಮುಂದುವರೆಸಿದ್ರು. ಇದು ನನಗೆ ನೋವು ಮತ್ತು ಮಾನಸಿಕ ಯಾತನೆಯನ್ನುಂಟು ಮಾಡಿತು. ಇದು ದ್ರೋಹ ಅಥವಾ ವೈವಾಹಿಕ ನಂಬಿಕೆಯ ಉಲ್ಲಂಘನೆಗೆ ಸಮಾನವಾಗಿದೆ. ಇದರಿಂದ ನಾನು ಮಾನಸಿಕವಾಗಿ ತೀವ್ರವಾಗಿ ಪ್ರಭಾವಿತನಾಗಿದ್ದೇನೆ ಎಂದು ಸಂಗೀತ ತಮ್ಮ ವಿಚ್ಛೇದನ ಅರ್ಜಿಯಲ್ಲಿ ಬರೆದುಕೊಂಡಿದ್ದಾರೆ. ಹೀಗೆ ವಿಜಯ್ ಒಬ್ಬ ನಟಿಯೊಂದಿಗೆ ಸಂಬಂಧ ಹೊಂದಿದ್ದರಿಂದ ನಾನು ಮಾನಸಿಕ ನೊಂದಿದ್ದೆ, ಅವರ ಸಂಬಂಧವನ್ನು ಕೊನೆಗೊಳಿಸುವುದಾಗಿ ಹೇಳಿದೆ. ಆದರೆ ಅವರ ಕಾರ್ಯಗಳಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ ಅಂತ ಸಂಗೀತ ಅವರು ಭಾವುಕವಾಗಿ ಈ ಒಂದು ಡಿವೋರ್ಸ್ ಅಪ್ಲಿಕೇಶನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸದ್ಯ ಇವರಿಬ್ಬರು ಜೊತೆಯಾಗಿ ಓಡಾಡುವಂತಹ ವಿಡಿಯೋಗಳು, ಫೋಟೋಗಳು ಇದು ಯಾವುದಕ್ಕೂ ವಿಜಯ್ ಆಗಲಿ ತ್ರಿಷಾ ಆಗಲಿ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ.